ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಶನಿಯ ವಕ್ರದೃಷ್ಟಿ, ವಕ್ರತ್ವ ಅಥವಾ ವಕ್ರ ಪ್ರಭಾವದಿಂದ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂತಹ ಆತಂಕ. ಹಾಗಾದರೆ ಯಾವೆಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ, ಏನಿದಕ್ಕೆ ಪರಿಹಾರ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾರೆ. ಜೊತೆಗೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮ ಕೂಡ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆನೂ ತಿಳಿಸ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ರೇಣುಕಾರಾಧ್ಯ ಗುರೂಜಿ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲಾ ನಿತಕ್ಷತೆ ಏಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭುವಚೇ ಸಹಸ್ರಾಕ್ಷರ ಪ್ರಮೇಯೋಮಂ. ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರೇ ಚಿದಗ್ನಿಕುಂಡ ಸಂಬೋಧ ದೇವಕಾರ್ಯ ಸಮುದ್ಯತ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಗುರುಜಿ, ಮೊದಲಿಗೆ ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಆರಿದ್ರ ನಕ್ಷತ್ರವಿರ್ತಕ್ಕಂಥದ್ದು. ವಿಶೇಷ ಮಾಹಿತಿ ಅಂದರೆ ಶನಿ ವಕ್ರ ಆಗೋದಕ್ಕೆ ಇನ್ನೂ ಭಾಳ ದಿವಸಗಳಿದೆ. ಶನಿ ವಕ್ರ ಗ್ರಹಗಳ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದು. ಅದರ ಪ್ರಭಾವ ಏನು ಅಂತ ಮುಂದೆ ನೋಡೋಣ. ಈಗ ಸದ್ಯದ ಮಟ್ಟಿಗೆ ರಾಶಿಗಳ ಮೇಲೆ ಏನು ಪರಿಣಾಮ, ಚಂದ್ರನ ಒಂದು ಭಾವಫಲಗಳ ಆಧಾರದ ಮೇಲೆ ಅಂತಕ್ಕಂಥ ನೋಡಿದಾಗ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ, ವ್ಯಾಪಾರ ವ್ಯವಹಾರದ ಲೆಕ್ಕಾಚಾರದಲ್ಲಿ ಅಥವಾ ಪತ್ರ ವ್ಯವಹಾರದಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು. ಮಕ್ಕಳಿಂದ ಮಾನ ಅಪಮಾನ, ಅಪನಿಂದನೆಗೆ, ಮಾನಸಿಕ ವೇದನೆಗೆ ಗುರಿಯಾಗ್ತಕ್ಕಂಥ ಒಂದು ದಿವಸ. ಜೂಜು, ರೇಸ್, ಲಾಟರಿ ಮುಂತಾದಂತಹ ಕಾನೂನು ಬಾಹಿರ ಧನ ಸಂಪಾದನೆ ಆಸೆಗಳು ಮತ್ತು ಆಲೋಚನೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿಯ ತಗಾದೆಗಳೇನಿರ್ತದೆ, ಆ ಆಸ್ತಿಯ ತಗಾದೆಗಳು ಬಗೆಹರಿಯೋದಕ್ಕೆ ದಾರಿಯಾಗ್ತಕ್ಕಂಥದ್ದು. ಸ್ವಲ್ಪ ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ತಕ್ಕಂಥ ಒಂದು ಸನ್ನಿವೇಶ. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಅಪನಿಂದನೆಗಳು, ನೆರೆಹೊರೆಯವರಿಂದ ಎಲ್ಲೋ ಒಂದು ಸಣ್ಣದಾಗಿ ಅಪವಾದವೇನಾದರೂ ಬರ್ತಕ್ಕಂಥ ಒಂದು ಸಾಧ್ಯತೆಗಳು. ಸ್ವಲ್ಪ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ಸಂಕಟವನ್ನು ಅನುಭವಿಸ್ತಕ್ಕಂಥದ್ದು, ನೆರೆಹೊರೆಯವರಿಂದ ಸ್ವಲ್ಪ ಸಂಕಟವನ್ನು ಅನುಭವಿಸ್ತಕ್ಕಂಥದ್ದು, ಬಂಧುಗಳಿಂದ ಸಂಕಟವನ್ನು ಅನುಭವಿಸ್ತಕ್ಕಂಥದ್ದು. ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತಕ್ಕಂಥದ್ದನ್ನು ಮೇಷರಾಶಿ ನೋಡುವಂಥದ್ದು. ಶ್ರೀ ಸುಬ್ರಹ್ಮಣ್ಯನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಶುಭ ಕಾರ್ಯಗಳಿಗೆ, ಶಕ್ತಿ ದೇವತೆಯ ದರ್ಶನಕ್ಕೆ, ಸಾಲದ ಸಹಾಯಕ್ಕಾಗಿ, ವ್ಯವಹಾರದ ಮಾತುಕತೆಗಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು. ಕಫ, ಶೀತ, ಗುಪ್ತವ್ಯಾಧಿಗಳು, ಬಾಯಿ ಸೋಂಕು, ದುಶ್ಚಟಗಳಿಂದ ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥ ಒಂದು ಸನ್ನಿವೇಶ. ಸ್ಥಿರಸ್ಥಿ ಮತ್ತು ವಾಹನದ ಮೇಲೆ ಸಾಲ ಮಾಡುವಂಥ ಆಲೋಚನೆಗಳು ಬರ್ತಕ್ಕಂಥದ್ದು. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಕುಟುಂಬದಲ್ಲಿ ಅನಿರೀಕ್ಷಿತವಾಗಿ ಯಾವುದೋ ಅಪವಾದವೊಂದು ಬರ್ತಕ್ಕಂಥದ್ದು. ಸೋಲು, ನಷ್ಟ, ನಿರಾಸೆಗಳು ಅಧಿಕವಾಗ್ತಕ್ಕಂಥದ್ದು. ಇವತ್ತೇನಾದರೂ ಕೊಟ್ಟಂಥ ದುಡ್ಡು ವಾಪಸ್ ಬರೋದಿಲ್ಲ, ಸ್ವಲ್ಪ ಮೋಸವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗ್ತಕ್ಕಂಥದ್ದು. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಮೋಸಕ್ಕೊಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥದ್ದು ವೃಷಭ ರಾಶಿನೊಳಗಾಗಿರುವಂಥದ್ದು. ಕುಲದೇವತೆಗೆ ತುಪ್ಪದ ದೀಪವನ್ನು ಹಚ್ಚೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಮೋಜು ಮಸ್ತಿಗಾಗಿ, ಅಲಂಕಾರಿಕ ವಸ್ತುಗಳ ಅಥವಾ ಸೌಂದರ್ಯ ವಸ್ತುಗಳ ಖರೀದಿಗಾಗಿ, ರುಚಿಭೋಜನಕ್ಕಾಗಿ, ಐಷಾರಾಮಿ ಜೀವನಕ್ಕಾಗಿ ಅಧಿಕ ಖರ್ಚುಗಳು ಬರ್ತಕ್ಕಂಥದ್ದು ಅಥವಾ ಧನವ್ಯಯವನ್ನು ಮಾಡತಕ್ಕಂಥದ್ದು. ಪ್ರೀತಿ ಪ್ರೇಮದ ವಿಷಯಗಳು ಮುರಿದು ಬೀಳ್ತಕ್ಕಂಥ ಒಂದು ಸಾಧ್ಯತೆಗಳು, ಅವುಗಳಿಂದ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು. ಮಕ್ಕಳು ಶತ್ರುಗಳಾಗ್ತಕ್ಕಂಥದ್ದು. ಸಂತಾನ ದೋಷಗಳು ಹೆಚ್ಚಾಗಿ ಬಾಧಿಸ್ತಕ್ಕಂಥದ್ದು. ಸ್ವಯಂಕೃತ ಅಪರಾಧದಿಂದ, ಹಠಮಾರಿ ಧೋರಣೆಯಿಂದ, ನಾನೂ ರೀತಿಯಾದಂಥ ಒಂದು ಪ್ರವೃತ್ತಿಯಿಂದ ಸ್ವಲ್ಪ ಎಡವಟ್ಟುಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಸ್ವಂತ ಉದ್ಯಮ, ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಬಾಧೆಯನ್ನು ಮತ್ತು ನಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಆದರೆ ಸಾಲದ ಸಹಾಯ ಲಭಿಸ್ತಕ್ಕಂಥದ್ದನ್ನು ನೋಡುವಂಥದ್ದು. ವಿದೇಶದಲ್ಲಿ ಉದ್ಯೋಗ ಲಾಭವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಅಥವಾ ವಿದೇಶದಲ್ಲಿರ್ತಕ್ಕಂಥವ್ರು ಬರ್ತಕ್ಕಂಥ ಸಾಧ್ಯತೆಗಳು, ಸ್ವಕ್ಷೇತ್ರಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಮಿಥುನ ರಾಶಿ ನೋಡುವಂಥದ್ದು. ಓಂ ರಾಹವೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಹಠಮಾರಿತನದಿಂದ, ಆತುರದ ಸ್ವಭಾವದಿಂದ, ಸ್ವಯಂಕೃತ ಅಪರಾಧದಿಂದ ಧನನಷ್ಟವನ್ನು ಮಾಡಿಕೊಳ್ತಕ್ಕಂಥದ್ದು. ಚೀಟಿ ವ್ಯವಹಾರಗಳಿಂದ, ಮಹಿಳಾ ಮಿತ್ರರಿಂದ, ಕುಟುಂಬದ ಹಿತಶತ್ರುಗಳಿಂದ ಸಮಸ್ಯೆ ಮತ್ತು ನಿಮ್ಮ ಗೌರವಕ್ಕೆ ಚ್ಯುತಿಗಳು ಬರತಕ್ಕಂಥದ್ದು. ಭಾವನೆ, ಆಸೆ, ಆಕಾಂಕ್ಷೆಗಳಿಗೆ, ಕಲ್ಪನೆಗಳಿಗೆ
ಕುಟುಂಬಸ್ಥರಿಂದಲೇ ವಿರೋಧಗಳು ಬರ್ತಕ್ಕಂಥದ್ದು, ಸ್ಪರ್ಧಾತ್ಮಕ ವಿಷಯಗಳಿಗೆ ಮುಂದಾಲೋಚನೆ ಇಲ್ಲದೆ ತಡೆ ಬೀಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಸ್ವಲ್ಪ ದುಸ್ವಪ್ನಗಳು ಜಾಸ್ತಿಯಾಗಿ ಕಾಡ್ತಕ್ಕಂಥದ್ದು, ಮಕ್ಕಳ ಭವಿಷ್ಯದ ಚಿಂತೆಗಳು ಮತ್ತು ಆತಂಕಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಮಕ್ಕಳು ದೂರವಾಗ್ತಾರೆ ಅನ್ನೋ ರೀತಿಯಾದಂಥ ಒಂದು ಭಾವನೆಗಳು, ಆ ಸಂಕಟಗಳು ಹೆಚ್ಚಾಗಿ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಸ್ವಲ್ಪ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯ ಸಮಸ್ಯೆಗಳು, ಸ್ವಲ್ಪ ನಿದ್ರಾಭಂಗವನ್ನು ಮಾಡಿಸ್ತಕ್ಕಂಥದ್ದು, ಸ್ವಲ್ಪ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಸಮಸ್ಯೆ, ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ತಲೆ ಹೊಡೆತ ಹೆಚ್ಚಾಗಿ ಬರ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಮೈಗ್ರೇನ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ವೇರಿಯೇಷನ್ಸ್ ಆಗ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಈ ಕಟಕ ರಾಶಿನದಾಗಿರುವಂಥದ್ದು. ಅಂಗವಿಕಲರಿಗೆ ಕೈಲಾದ ಸಹಾಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ವಿಕೃತ ಆಸೆಗಳು, ಅಭಿಲಾಷೆಗಳು, ಸಮಾಜದ ಕಂಟಕವಾದಂಥ, ಸ್ತ್ರೀ ಕಂಟಕವಾದಂಥ ಆಲೋಚನೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ವಾಹನ, ಫ್ಲ್ಯಾಟ್, ಸ್ಥಿರಾಸ್ತಿಯ ವ್ಯವಹಾರದ, ಪತ್ರ ವ್ಯವಹಾರದ ಅಥವಾ ಉದ್ಯೋಗ ಪತ್ರ ವ್ಯವಹಾರದಲ್ಲಿ ಸಮಸ್ಯೆಗಳು ಎದುರಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಉದ್ಯೋಗ ಬಡ್ತಿ, ಪ್ರತಿಷ್ಠೆ, ಉತ್ತಮ ಉದ್ಯೋಗಾವಕಾಶಗಳಿಗೆ ತಡೆಗಳು ಬೀಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಲಾಭದ ಪ್ರಮಾಣ ಅಧಿಕವಾಗ್ತಕ್ಕಂಥದ್ದು, ಸ್ಥಿರಾಸ್ತಿಯ ಯೋಗ ಅಂತಕ್ಕಂಥದ್ದು ಕೂಡಿ ಬರ್ತಕ್ಕಂಥ ಸಾಧ್ಯತೆಗಳು, ತಾಯಿಯಿಂದ ಧನಾಗಮನವಾಗ್ತಕ್ಕಂಥದ್ದು, ಮಕ್ಕಳಿಂದ ಉತ್ತಮವಾದಂಥ ಅಥವಾ ಮಕ್ಕಳಿಗೆ ಉತ್ತಮ ಅವಕಾಶಗಳು ಒಲಿದು ಬರ್ತಕ್ಕಂಥ ಸಾಧ್ಯತೆಗಳು, ಅನಿರೀಕ್ಷಿತವಾದಂಥ ಲಾಭಗಳು ಬರ್ತಕ್ಕಂಥದ್ದು, ಯಾವತ್ತೋ ಬರಬೇಕಾಗಿದ್ದಂಥ ದುಡ್ಡು ಇವತ್ತಿನ ದಿವಸ ಬರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇವತ್ತಿನ ದಿವಸ ಸಿಂಹರಾಶಿ ಅನ್ನೋದಾಗಿರುವಂಥದ್ದು. ಓಂ ಉಮಾಮಹೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಹಿರಿಯ ಸಹೋದರಿಯಿಂದ, ಮಿತ್ರರಿಂದ ಮೋಸ ಮತ್ತು ನಷ್ಟಗಳಾಗ್ತಕ್ಕಂಥದ್ದು, ಬಹುದೂರದಲ್ಲಿ ಅಥವಾ ವಿದೇಶ ಸ್ಥಳದಲ್ಲಿ, ಸ್ಥಳದಲ್ಲಿ ಸ್ವಲ್ಪ ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಒಡವೆ, ವಸ್ತ್ರ, ಆಭರಣ ಖರೀದಿಗೆ ಧನವ್ಯಯವಾಗ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ, ಶತ್ರುಕಾಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸೇವಕರ ಕೊರತೆ ಹೆಚ್ಚಾಗ್ತಕ್ಕಂಥದ್ದು, ಶತ್ರುಗಳಿಂದ ಸ್ವಲ್ಪ ಸಮಸ್ಯೆಗಳು ಆಗ್ತಕ್ಕಂಥದ್ದು, ಅಥವಾ ಸಾಲಗಾರರಿಂದ ಮಾನಹಾನಿ, ನಿಮ್ಮ ಗೌರವಕ್ಕೆ ಮಾನಹಾನಿಗಳಾಗ್ತಕ್ಕಂಥದ್ದು, ಅಥವಾ ತಂದೆ ಮಾಡಿದಂಥ ಸಾಲದ ಬಾಪ್ತೋ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಮಾಡಿದಂಥ ಸಾಲದ ಬಾಪ್ತು ಸ್ವಲ್ಪ ಸಮಸ್ಯೆಗೆ ಸಿಲುಕಾಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು. ಸ್ವಲ್ಪ ಬಂಧುಗಳೊಂದಿಗೆ ಅಥವಾ ಬಂಧುಗಳು ಬರ್ತಕ್ಕಂಥದ್ದು ಅಥವಾ ಬಂಧುಗಳ ಮನೆಗೆ ನೀವು ಹೋಗ್ತಕ್ಕಂಥದ್ದು, ಇಂಥವೇನಾದರೂ ಒಂದು ಸಣ್ಣ ಘಟನೆ ನಡೆತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ಕನ್ಯಾ ರಾಶಿ ನೋಡುವಂಥದ್ದು. ಬಾಳೆಹಣ್ಣನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ, ಹುಬ್ಳಿಯಿಂದ ಭಾಸ್ಕರ್ ಕರೆ ಮಾಡಿದ್ದಾರೆ, ಮಾತಾಡೋಣ. ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಮೇಡಮ್, ನಾನು ಭಾಸ್ಕರ್ ಅಂತ ಹುಬ್ಳಿಯಿಂದ ಕರೆ ಮಾಡ್ತಾ ಇದ್ದೇನೆ. ಓಕೆ ಸರ್, ಗೊತ್ತಾಯ್ತು. ಯಾರ ಬಗ್ಗೆ ಕೇಳಬೇಕು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಜನ್ಮ ದಿನಾಂಕ ಮತ್ತು ಹುಟ್ಟಿದ ಸಮಯ ತಿಳಿಸಿ. 3/10/1992 ಮೇಡಮ್. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 5 ಗಂಟೆ ಮೇಡಮ್. ಮಾತಾಡಿ ಗುರುಜಿ ಹತ್ರ. ಹಲೋ, ನಮಸ್ಕಾರ ಗುರುಜಿ. ಶಿವಾಯ. ಗುರುಜಿ, ನನ್ನ ಬಗ್ಗೆ ಕೇಳಬೇಕಾಗಿತ್ತು, ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು. ಬೆಳಿಗ್ಗೆ 5 ಗಂಟೆನಾ? ಹಲೋ, ಬೆಳಿಗ್ಗೆ 5 ಗಂಟೆನಾ? ಹಲೋ, ಬೆಳಿಗ್ಗೆ 5 ಗಂಟೆನಾ? ನಮಃ ಶಿವಾಯ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಮೂಲಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಜಾತಕ, ಲಗ್ನಾಂಶವನ್ನು ನೋಡಿದಾಗ ಈ ಜಾತಕಕ್ಕೆ ಸಿಂಹಾಂಶ ಲಗ್ನಾಂಶವಿರ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲಿ ನಷ್ಟಗಳಾಗ್ತಕ್ಕಂಥದ್ದು, ಏನು ಮಾಡಿದ್ರು ಕೈ ಹಿಡದಲೇ ಇರ್ತಕ್ಕಂಥದ್ದು, ಮಾನ ಅವಮಾನಗಳಾಗ್ತಕ್ಕಂಥದ್ದು, ನಷ್ಟಗಳು ಜಾಸ್ತಿ ಆಗ್ತಕ್ಕಂಥದ್ದು, ಭಾವನಾತ್ಮಕ ವಿಚಾರಕ್ಕೆ ತೊಂದರೆಗಳಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸಂಕಷ್ಟಗಳು ಬರ್ತಕ್ಕಂಥದ್ದು, ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದದೇ ಇರ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಸುಮಾರು 4-5 ವರ್ಷಗಳಿಂದ ಇದೇ ರೀತಿಯಾದ ಎಡವಟ್ಟುಗಳನ್ನು ಅನುಭವಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಉಂಟು. ಚಂದ್ರನ ಭಾವಫಲ ಅಂತಕ್ಕಂಥದ್ದು, ನಿಮ್ಮ ಮನಸ್ಥಿತಿ ಅಂತಕ್ಕಂಥದ್ದು ಸರಿ ಇಲ್ಲದೆ ಇರ್ತಕ್ಕಂಥದ್ದು ಆಗಿರೋದ್ರಿಂದ ಮನೆಯಲ್ಲಿ ಸಾಧ್ಯವಾದರೆ ಒಂದು ಪುಟ್ಟದಾಗಿ ದುರ್ಗಾ ಹೋಮವನ್ನು ಮಾಡಿಕೊಳ್ತಕ್ಕಂಥ ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಭಾಸ್ಕರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮಂಜಪ್ಪ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ನಿಮ್ಮ ಜನ್ಮ ದಿನಾಂಕ ತಿಳಿಸಿ. ನಮ್ಮ ಹೆಸರು 16/78 ಮೇಡಮ್. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್ ನಮಗೆ. ಮಾತಾಡಿ ಗುರುಜಿ ಹತ್ರ. ನಮಃ ಶಿವಾಯ. ನಮಸ್ಕಾರ ಗುರುಜಿ. ನಮಃ ಶಿವಾಯ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಲಗ್ಗೆರೆಯಿಂದ ಮಾಡ್ತಾ ಇದ್ವಿ ಮೇಡಮ್. ನಮಸ್ಕಾರ. ಕಾರ್ಯಕ್ರಮ ನೋಡ್ತೀರಾ ಪ್ರತಿ ದಿವಸ? ಪ್ರತಿ ದಿವಸ ನೋಡ್ತೀರಾ ಕಾರ್ಯಕ್ರಮನ? ಪ್ರತಿ ದಿವಸ ನೋಡ್ತಾ ಇದ್ವಿ ಗುರುಜಿ. ಚೆನ್ನಾಗಿ ಮೂಡ್ ಬರ್ತಾ ಇದೆ. ತುಂಬಾ ಸಂತೋಷ. ಚೆನ್ನಾಗೇ ಬರ್ತಾ ಇದೆ. ನಾವು ಪ್ರತಿ ದಿವಸ ನೋಡ್ತಾನೆ ಇದೀವಿ. ತುಂಬಾ ಸಂತೋಷ. ಆಗ್ಲಿ, ನೋಡೋಣ. ನಿಮ್ಮ ಸ್ಥಿತಿಗತಿಗಳನ್ನು ನೋಡಿದಂಥ ಒಂದು ಸಂದರ್ಭದಲ್ಲಿ ನೋಡಿದಾಗ ಯಾಕೋ ಸುಮಾರು ಹತ್ತತ್ರ 7-8 ವರ್ಷಗಳಿಂದಲೂ ಕೂಡ ಸಾಲಬಾಧೆಗಳಿಗೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳು
ಒತ್ತಡ 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 ಸರಿಯಾಗಿ ನಿದ್ರೆ ಮಾಡೋಕ್ಕಾಗದಲ್ಲಿ ಇರ್ತಕ್ಕಂಥದ್ದು. ಸುಮ್ಮನೆ ಅನಗತ್ಯವಾಗಿ ಪ್ರಯತ್ನವೇ ಮರೆತು ಅದರಿಂದ ಯಾವುದೇ ಪ್ರಯೋಜನಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಸ್ಥಿತಿ ಈ ಜಾತಕದಲ್ಲಿ. ನೀವು ದುಡಿಯಾಕಿಡ್ದಾಗ್ಲಿಂದಲೂ ಕೂಡ ಅದೇ ರೀತಿಯಾದಂಥ ವಾತಾವರಣವನ್ನು ಎದುರಿಸ್ಕೊಂಬತ್ತಾ ಇರ್ತಕ್ಕಂಥದ್ದು ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಈ ಜಾತಕಕ್ಕೆ ಅಭಿವೃದ್ಧಿಯನ್ನೇ ಕಾಣೋದಕ್ಕಾಗ್ತಲ್ಲ, ಯಥಾಸ್ಥಿತಿ ಅಂತ ಹೇಳ್ತದೆ. ಅಂದರೆ ಜೀವನೋಪಾಯ ನಡೆಸೋದಕ್ಕೂ ಕೂಡ ಒದ್ದಾಟವನ್ನು ಅನುಭವಿಸಬೇಕಾದಂಥ ಸ್ಥಿತಿ ಒಂದೊಂದು ಬಾರಿ ಬರ್ತಕ್ಕಂಥ ಯೋಚನೆಗಳೆಲ್ಲವೂ ಕೂಡ ಅಂಥ ಒಂದು ಸ್ಥಿತಿಗತಿಗಳು ಬರ್ತಕ್ಕಂಥದ್ದು ಗ್ರಹಗತಿಗಳ ಮೇಲೆ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. 2016ರಿಂದ ಈಚೆಗೆ ಆರ್ಥಿಕವಾಗಿ ಮೋಸಕ್ಕೆ ಸಂಪಾದನೆ ಬರ್ತಾ ಇದೆ. 2016-17ರಿಂದ ಈಚೆಗೆ ಸಂಪಾದನೆ ಅಂತಕ್ಕಂಥದ್ದು ಯಾವುದೋ ಮುಖಾಂತರವಾಗಿ ಬರ್ತಾ ಇರ್ತಕ್ಕಂಥದ್ದು ಉಂಟು. ಆದರೆ ಬಂದಂಥದ್ದೆಲ್ಲವೂ ಕೂಡ ಕಳೆದು ಹೋಗ್ತಾ ಇದೆ, ಮೋಸಕ್ಕೊಳಗಾಗ್ತಾ ಇದೆ. ಕೂಡಿಟ್ಟಂಥ ದುಡ್ಡು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಯಾರೋ ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ಎಲ್ಲೋ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ಅಲ್ಲೇನೋ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತಾ ಇರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತದೆ. ಹೌದೋ ಅಲ್ವೋ? ಹೌದು ಗುರುಜಿ, ಖಂಡಿತವಲ್ಲು. ಹೇಳಿ, ಏನಾಗಬೇಕು? ನಾವು ಇಲ್ಲಿ ಕೆಲ್ಸಕ್ಕೆ ಹೋಗ್ತಾ ಗುರುಜಿ. ನಾವು ಸ್ವಲ್ಪ ಬರ್ಬೇಕಾದ್ರೆ ಗಾಡಿಯಿಂದ ಆಕ್ಸಿಡೆಂಟ್ ಆಗೋಯ್ತು. ಒಂದು 5-6 ತಿಂಗಳಿಂದ ಎಲ್ಲೂ ಹೋಗ್ತಾ ಇಲ್ಲ. ಬಿಟ್ಟು ಮನೆಯಲ್ಲಿ ಸ್ವಲ್ಪ ಗೊಂದಲ, ಮನೆಯಲ್ಲಿ ಸ್ವಲ್ಪ ಏರುಪೇರು ಆಗಲಿ ಇರಲಿ. ಒಂದು ಕೆಲಸವನ್ನು ಮಾಡಿ, ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದರೆ ಪ್ರತಿ ಗುರುವಾರ ದಿವಸ ದತ್ತಾತ್ರೇಯರ ಆರಾಧನೆಯನ್ನು ಮಾಡ್ತಕ್ಕಂಥ ಮಾಡಿ. ಪ್ರತಿ ಪೌರ್ಣಮಿಗೆ ಗುರು ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರಕ್ಕೆ ದರ್ಶನವನ್ನು ಮಾಡತಕ್ಕಂಥದ್ದು, ಅವರ ಪಾದಕ್ಕೆ ನಿಮ್ಮ ಸಂಕಟಗಳನ್ನು ಹಾಕಿ ಬರ್ತಕ್ಕಂಥ ಮಾಡಿ. ಗುರುವಿನ ಅನುಗ್ರಹವಾಯಿತು ಅಂತಂದರೆ ನಿಮ್ಮ ಎಲ್ಲ ರೀತಿಯಲ್ಲೂ ಕೂಡ ಸಕ್ಸಸ್ ಸಿಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಮಂಜಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮೇಘನಾ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ. ಹಲೋ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ನಿಮ್ಮ ಜನ್ಮ ದಿನಾಂಕ ಹೇಳಿ. ಮೇ 27. ಓಕೆ. 1992. ಹುಟ್ಟಿದ ಸಮಯ ಹೇಳಿಮ್ಮ. ಮಧ್ಯಾಹ್ನ 1 ಗಂಟೆ ಮೇಡಮ್. ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ನಮಸ್ಕಾರ ಗುರುಜಿ. ಏನು ಮಾಡ್ಕೊಂಡಿದೆಯಾ ತಾಯಿ? ಮನೇಲಿ ಮನೆ ಕೆಲಸ. ಆಗಲೇವಾ. ಈ ಜಾತಕ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು. ಲಗ್ನಾಂಶವನ್ನು ನೋಡಿದಾಗ ಪುಬ್ಬ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಯಾಕೋ ವಿಪರೀತವಾದಂಥ ಸಂಕಟ, ಒಂದು ರೀತಿಯಾದಂಥ ಬಾಧೆಯನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ಸ್ವಲ್ಪ ಅಪವಾದಗಳು ಬರ್ತಾ ಇದೆ. ಯಾರೋ ನೀವು ಯಾರನ್ನು ನಂಬಿರ್ತೀರೋ ಅವರಿಂದಲೇ ವಿಪರೀತ ಸಮಸ್ಯೆ ಮತ್ತು ಅಪವಾದಗಳು ಬರ್ತಕ್ಕಂಥ ಒಂದು ಸ್ಥಿತಿ. ಭಾವನಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪ್ರೀತಿ ಪ್ರೇಮದ ವಿಚಾರದ ಒಂದು ಭಾವನಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸಗಳಾಗ್ತಕ್ಕಂಥದ್ದು, ಅದರಿಂದ ಸ್ವಲ್ಪ ಸಮಸ್ಯೆಗಳಿಗೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತಿದೆ. ಅದರ ಜೊತೆಯಲ್ಲಿ ವಿಪರೀತ ಒತ್ತಡ, ಏನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ತುಂಬ ಕನ್ಫ್ಯೂಸ್ ಸ್ಟೇಟ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದು. ಸುಮಾರು 5-6 ವರ್ಷಗಳಿಂದ ಈಚೆಗೆ ಸಂಪಾದನೆ ಆಗ್ತಾ ಇದೆ, ದುಡಿಮೆ ಆಗ್ತಾ ಇದೆ, ಆದರೆ ಏನು ಮಾಡ್ತೀರಿ, ಈ ರೀತಿಯಾದಂಥ ಅಪವಾದಗಳು ಅಂತಕ್ಕಂಥದ್ದು ಬೆನ್ನಿಂದೆ ಕಾಟಾಟವನ್ನು ಕೊಡ್ತಾ ಇದೆ ಅಂತ ಹೇಳ್ತದೆ. ಹೌದೋ ಅಲ್ವ ತಾಯಿ? ಹೌದು ಗುರುಜಿ. ಹೇಳಿ ತಾಯಿ, ಏನಾಗಬೇಕು? ಮನೇಲಿ ಎಷ್ಟು ದುಡಿದ್ರು ಏನು ಇದಾಗ್ತಾ ಇಲ್ಲ. ಮನೆ ಕಟ್ಬೇಕು ಅಂತ ಎಷ್ಟು ಟ್ರೈ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ ಗುರುಜಿ. ಮನೆ ಕಟ್ಟುವಂಥದಕ್ಕೆ ಇನ್ನೊಂದು ಸ್ವಲ್ಪ ದಿವಸ, ಅಂದರೆ ಏಪ್ರಿಲ್ ಕಳೆದ ನಂತರವಾಗಿ ಪ್ರಯತ್ನವನ್ನು ಮಾಡಿ ಯೋಗ ಫಲಗಳು ಕೂಡಿ ಬರ್ತದೆ. ಏಪ್ರಿಲ್ ನಂತರವಾಗಿ ಪ್ರಯತ್ನ ಮಾಡಿ ಯೋಗ ಫಲಗಳು ಕೂಡಿ ಬರ್ತದೆ. ಮನೆ ಕಟ್ಟುವಂಥ ಒಂದು ಸಾಧ್ಯತೆಗಳು ಮತ್ತು ಅಂಥ ಒಂದು ಅವಕಾಶಗಳು ಕೂಡಿ ಬರ್ತದೆ. ಒಂದು. ಎರಡನೇ ವಿಚಾರಕ್ಕೆ, ನಿಮಗೆ ಆ ರೀತಿಯ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂತಂದರೆ ಪ್ರತಿ ಮಂಗಳವಾರ ದಿವಸ ರಾಹುಕಾಲದಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಮತ್ತು ಗಣಪತಿ ಮತ್ತು ಅಮ್ಮನವರು ಶ್ರೀಶಕ್ತಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿಬಿಟ್ಟು ನಿಂಬೆಹಣ್ಣಿನ ದೀಪವನ್ನು ಹಚ್ಚತಕ್ಕಂಥದ್ದು, ಗಣಪತಿಯ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥದ್ದು ಮಾಡಿ, ತದನಂತರವಾಗಿ ಎಲ್ಲವೂ ಕೂಡ ಅನುಕೂಲವಾಗುತ್ತೆ. ಶುಭವಾಗಲಿ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ತೀವಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಇವತ್ತಿನ ದಿವಸ ವಿಶೇಷವಾಗಿ ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ಸುಲಲಿತವಾಗಿ ಧನ ಸಂಪಾದನೆ ಮತ್ತು ಲಾಭವಾಗ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಶುಭಾಶಯ, ಪ್ರಶಂಸೆ, ಕಾರ್ಯಜಯ, ಅದೃಷ್ಟ ಒಲಿದು ಬರ್ತಕ್ಕಂಥ ಸಾಧ್ಯತೆಗಳು, ಪೂರ್ವಿಕರ ಗುಪ್ತ ನಿಧಿ, ಗುಪ್ತ ಸಂಪತ್ತು, ವಿಶ್ರಾಂತಿ ವೇತನಗಳು ಲಭಿಸ್ತಕ್ಕಂಥದ್ದು, ನೀವೇ ಮರೆತು ಬಿಟ್ಟಂತಹ ವಸ್ತುಗಳು ಅಥವಾ ಹಣವು ಯಾವತ್ತೂ ಇಟ್ಟಂತಹ ಹಣ ಇವತ್ತಿನ ದಿವಸ ಲಭಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಪ್ರಯಾಣವನ್ನು ಮಾಡಬೇಕು, ವಿದೇಶದಲ್ಲಿ ಉದ್ಯೋಗವನ್ನು ಅರಸಿಕೊಳ್ಳಬೇಕು ರೀತಿಯಾದಂಥ ಆಲೋಚನೆಗಳು ಹೆಚ್ಚಾಗಿ ಬರತಕ್ಕಂಥದ್ದು. ಸ್ವಲ್ಪ ತಂದೆಯ ಬಂಧುಗಳು ಸ್ವಲ್ಪ ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಈ ತುಲಾರಾಶಿಯದ್ದಾಗಿರುವಂಥದ್ದು.
ಓಂ ದ್ರೂಂ ದುರ್ಗಾಯೈ ನಮಃ. ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ದಾಂಪತ್ಯದಲ್ಲಿ ಬೇಸರ, ನಿರಾಸೆ, ಅಪವಾದ, ಸಂಶಯಗಳು ಸುಳಿದಾಡ್ತಕ್ಕಂಥದ್ದು, ಬೇರೆಯವರ ಕುತಂತ್ರದಿಂದ ಅವಕಾಶಗಳು ಕೈತಪ್ಪತಕ್ಕಂಥ ಸಾಧ್ಯತೆಗಳು, ಉದ್ಯೋಗ ಸ್ಥಳದಲ್ಲಿ ಅಪವಾದ, ಅಪನಿಂದನೆ, ವೈಯಕ್ತಿಕ ತೇಜೋನಿಂದನೆ, ನಡವಳಿಕೆ ಮೇಲೆ ಅಪಪ್ರಚಾರಗಳು ಬರ್ತಕ್ಕಂಥದ್ದು, ಅನಿರೀಕ್ಷಿತವಾದಂಥ ಧನ ಸಂಪತ್ತು ಅಂತಕ್ಕಂಥದ್ದು ಅರಿದು ಬರ್ತಕ್ಕಂಥದ್ದು, ಕುಟುಂಬ ಪ್ರಗತಿ ಆಗೋದಕ್ಕೆ ದಾರಿಗಳು ಸಿಗುವಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ನೋಡ್ತಕ್ಕಂಥದ್ದು, ಸಂತಾನ ದೋಷಗಳಿಂದ ಮುಕ್ತಿ ಸಿಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ಮಕ್ಕಳ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಮಕ್ಕಳಿಂದ ಅನುಕೂಲವಾಗ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯನ್ನು ಹೊಂದತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ವೃಶ್ಚಿಕ ರಾಶಿ ಅನ್ನೋದಾಗಿರುವಂಥದ್ದು. ದರ್ಬೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ಪೂರ್ವಿಕರು ಮಾಡಿದಂಥ ಒಂದು ತಪ್ಪುಗಳು, ತಂದೆ ಮಾಡಿದಂಥ ಒಂದು ತಪ್ಪುಗಳು, ಸಾಲ ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕ್ತಕ್ಕಂಥ ಒಂದು ಸನ್ನಿವೇಶ, ಮಕ್ಕಳ ಪ್ರೀತಿ ಪ್ರೇಮದ ವಿಷಯಗಳು ಚಿಂತೆಗೀಡು ಮಾಡತಕ್ಕಂಥದ್ದು, ವ್ಯಾಜ್ಯಗಳು, ಪೊಲೀಸ್ ಅಥವಾ ಕೋರ್ಟ್ ಕೇಸುಗಳು ಅಧಿಕ ನಷ್ಟವನ್ನು ತರತಕ್ಕಂಥ ಒಂದು ಸಾಧ್ಯತೆಗಳು, ಇನ್ನಷ್ಟು ಸಮಸ್ಯೆಗಳನ್ನು ತಂದುಕೊಂಡಿರ್ತಕ್ಕಂಥದ್ದು, ಅದೃಷ್ಟ ವಂಚಿತರು ರೀತಿಯಾದಂಥ ಒಂದು ಬಾಧೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ಸಂಕಟಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಸ್ವಲ್ಪ ಸಂಕಟಗಳು ಬರ್ತಕ್ಕಂಥದ್ದು, ಅಪವಾದಗಳು ಬರ್ತಕ್ಕಂಥದ್ದು, ಯಾಕೋ ಸಂಗಾತಿ ಮಾಡಿದಂಥ ನಡವಳಿಕೆಗಳು ಯಾಕೋ ಇಷ್ಟ ಆಗದಲೇ ಸ್ವಲ್ಪ ಆತಂಕವನ್ನು ಸೃಷ್ಟಿಯಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಧನುಸ್ಸು ರಾಶಿ ಉಂಟಾಗಿರುವಂಥದ್ದು. ಹಿರಿಯರ ಭಾರತಕ್ಕೆ ನಮಸ್ಕಾರವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ದಾಂಪತ್ಯ ಸಮಸ್ಯೆಗಳು ವಿಕೋಪ ಹಂತವನ್ನು ತಲುಪತಕ್ಕಂಥದ್ದು, ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ನಡೀತಕ್ಕಂಥ ಒಂದು ಸಾಧ್ಯತೆಗಳು, ಹಿರಿಯರು ವಿರೋಧಿಸುವಂತಹ ಪ್ರೀತಿ ಪ್ರೇಮದ ಬಲೆಯಲ್ಲಿ ಸಿಗತಕ್ಕಂಥದ್ದು ಅಥವಾ ಮೋಸ ಮಾಡುವಂತಹ ವ್ಯಕ್ತಿಗಳ ಪ್ರೀತಿಯನ್ನು ಒಪ್ಪಿಕೊಳ್ತಕ್ಕಂಥ ಸಾಧ್ಯತೆಗಳು, ಬ್ಯೂಟಿ ಪಾರ್ಲರ್, ಬೇಕರಿ, ಹೋಟೆಲ್, ಬಾರ್ ಆ್ಯಂಡ್ ರೆಸ್ಟೋರೆಂಟು, ದೇವಾಲಯಗಳಲ್ಲಿ, ಕಮಿಷನ್ ಆಫೀಸ್ಗಳಲ್ಲಿ, ಮಾಧ್ಯಮ ಅಥವಾ ಸಿನಿಮಾ ಕ್ಷೇತ್ರಗಳಲ್ಲಿ ಸೇವಾ ವೃತ್ತಿಯ ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಧಾರ್ಮಿಕ ಕಾರ್ಯಗಳಿಗೆ ಅಧಿಕವಾದಂಥ ಖರ್ಚುಗಳು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಬಂಧುಗಳಿಂದ ಸಾಲದ ಸಹಾಯವನ್ನು ಬೇಡತಕ್ಕಂಥವಲ್ಲಿ ಎಲ್ಲ ಯೋಗ ಫಲಗಳು ಕೂಡಿ ಬರ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಲ್ಲಿ ತೊಡಗತಕ್ಕಂಥ ಒಂದು ಸಾಧ್ಯತೆಗಳು ಇವತ್ತಿನ ದಿವಸ ಈ ಮಕರ ರಾಶಿ ಅನ್ನೋದಾಗಿರುವಂಥದ್ದು. ಮಹಿಳೆಯರಿಗೆ ಗೌರವ ಸೂಚಕ ವಸ್ತುಗಳನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಮಕ್ಕಳ ನಡವಳಿಕೆಗಳು ಶತ್ರುತ್ವ ಬರುವಂಥ ರೀತಿಯಲ್ಲಿರುವಂಥದ್ದು, ಹಳೆಯ ವಾಹನ, ಕಟ್ಟಿದ ಮನೆ ಅಥವಾ ಉಪಯೋಗಿಸಿದ ವಸ್ತುಗಳ ಖರೀದಿಗಾಗಿ ಅಧಿಕ ಖರ್ಚುಗಳನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು, ದಾಂಪತ್ಯದಲ್ಲಿ ಪ್ರೀತಿ, ವಿಶ್ವಾಸ, ಅನುರಾಗ, ಅತಿಯಾದಂಥ ವಿಷಯಾಸಕ್ತಿಗಳಿಂದ ಕೂಡಿರ್ತಕ್ಕಂಥದ್ದು, ಯಾವುದೇ ಆಗಲಿ ಅತಿಯಾದರೆ ಅಮೃತವೂ ವಿಷ ಅನ್ನೋ ರೀತಿಯಾದಂಥ ಹರಿವು ಇವತ್ತಿನ ದಿವಸ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸ್ವಲ್ಪ ಮಕ್ಕಳ ನಡವಳಿಕೆಗಳು ಬೇಸರವನ್ನು ತರತಕ್ಕಂಥ ಸಾಧ್ಯತೆಗಳಿದ್ರೂ ಕೂಡ ಮಕ್ಕಳಿಂದ ಲಾಭವನ್ನು ನೋಡ್ತಕ್ಕಂಥ ಯೋಗ ಫಲಗಳು, ಮಕ್ಕಳಿಂದ ಧನ ಸಂಪಾದನೆ ಹರಿದು ಬರ್ತಕ್ಕಂಥ ಯೋಗಗಳು, ಮಿತ್ರರಿಂದ ಧನ ಸಂಪಾದನೆ, ಮಿತ್ರರಿಂದ ಯೋಗಗಳು ಕೂಡಿ ಬರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇವತ್ತಿನ ದಿವಸ ಈ ಕುಂಭರಾಶಿ ಅಂತ ಆಗಿರುವಂಥದ್ದು. ಅಜ್ಜ ಅಜ್ಜಿಯರ, ತಾತ ಅಜ್ಜಿಯ ಒಂದು ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಮಕ್ಕಳಿಗಾಗಿ ಅಧಿಕ ಬಡ್ಡಿಗಾಗಿ ಸಾಲ ತರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು, ಶತ್ರು ದಮನವಾಗ್ತಕ್ಕಂಥದ್ದು, ಕಲಹಗಳಲ್ಲಿ ಕೋರ್ಟ್ ಕೇಸುಗಳಲ್ಲಿ ಜಯ, ಆದರೆ ಅಧಿಕ ಖರ್ಚುಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು, ಪ್ರಯಾಣದಲ್ಲಿ ಅಡೆತಡೆಗಳು ಎದುರಾಗ್ತಕ್ಕಂಥ ಒಂದು ಸನ್ನಿವೇಶ, ಭೂಮಿ ಸ್ಥಿರಾಸ್ತಿಯಲ್ಲಿ ಮೋಸಗೊಳಗಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಅಥವಾ ಉದ್ಯೋಗ ಬದಲಾವಣೆ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಹೋಗಿ ಸ್ವಲ್ಪ ಸಮಸ್ಯೆಗೆ ಸಿಲುಕಾಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು, ವಿದೇಶದಲ್ಲಿ ಅಥವಾ ದೂರ ಪ್ರದೇಶದಲ್ಲಿ ಅಥವಾ ಅನ್ಯ ರಾಜ್ಯದಲ್ಲಿ ಏನಾದರೂ ಉದ್ಯೋಗವನ್ನು ಅರಸಿಕೊಳ್ತೀರಿ ಅಂದರೆ ಸುಲಲಿತವಾಗಿ ಅದು ಸಿಗತಕ್ಕಂಥ ಯೋಗ ಫಲಗಳು ಕೂಡಿ ಬರ್ತಕ್ಕಂಥದ್ದನ್ನು ಮೀನರಾಶಿ ನೋಡುವಂಥದ್ದು. ಓಂ ಕ್ಲೀಂ ಶತ್ರು ಋಣರೋಗ ಗ್ರಹದೋಷ ನಿವಾರಣಾಯ ಸ್ವಾಹ, ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ ವೀಕ್ಷಕರೇ, ನಾನು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲೇ ತಿಳಿಸಿದೆ, ಶನಿಯ ವಕ್ರತ್ವದಿಂದ ದ್ವಾದಶ ರಾಶಿಗಳ ಮೇಲೆ ಯಾವೆಲ್ಲ ರೀತಿಯ ಪರಿಣಾಮ ಬೀರುತ್ತೆ, ಇದಕ್ಕೇನು ಪರಿಹಾರ ಅಂತ ತಿಳಿಸ್ತೀವಿ. ಗುರುಜಿ, ಶನಿಯ ಒಂದು ವಕ್ರತ್ವದಿಂದ ದ್ವಾದಶ ರಾಶಿಗಳ ಮೇಲೆ ಯಾವೆಲ್ಲ ಪರಿಣಾಮ ಬೀರುತ್ತೆ, ಏನು ಪರಿಹಾರ ಗುರುಜಿ ಇದಕ್ಕೆ? ಖಂಡಿತ. ಸಾಮಾನ್ಯವಾಗಿ ಶನಿ ವಕ್ರವಾಗ್ತಕ್ಕಂಥದ್ದು ಇನ್ನೂ ಬಹಳಷ್ಟು ದಿವಸಗಳಿದೆ. ಅಂದರೆ ಯುಗಾದಿ ಕಳೆದ ನಂತರವಾಗಿ ಶನಿ ವಕ್ರತ್ವ ಪಡ್ಕೊಳ್ತಕ್ಕಂಥದ್ದು. ಈಗ ಶನಿ ವಕ್ರತ್ವವನ್ನು ಪಡ್ಕೊಂಡಿಲ್ಲ, ಆದರೆ ಶನಿ ವಕ್ರಗ್ರಹಗಳ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದು ಇದು ಬಹಳ ಸ್ಪಷ್ಟವಾದಂಥ ಮಾಹಿತಿ. ವಕ್ರಗ್ರಹಗಳ ಪ್ರಭಾವ ಅಂತಂದರೆ ರಾಹು ಕೇತು ಅಂತಕ್ಕಂಥದ್ದು ವಕ್ರಗ್ರಹಗಳು, ಆ ವಕ್ರಗ್ರಹಗಳ ಪ್ರಭಾವಕ್ಕೆ ಶನಿ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ
ಸಾಕಷ್ಟು ದುಷ್ಪರಿಣಾಮಗಳನ್ನು ಬೀರ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಇರ್ತಕ್ಕಂಥದ್ದು ಉಂಟು. ಯಾವ ರೀತಿಯಾದಂಥ ರಾಶಿಗಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥ ನೋಡಿದಾಗ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ದಾಂಪತ್ಯದಲ್ಲೂ ಸಮಸ್ಯೆಗಳು ಅಪವಾದಗಳು ಬರ್ತಕ್ಕಂಥ ಸಾಧ್ಯತೆಗಳು, ಸ್ವಲ್ಪ ಬಿಡುಗಡೆ ಆಗ್ತಕ್ಕಂಥ ಒಂದು ಸಂದರ್ಭಗಳು ಬರ್ತಕ್ಕಂಥದ್ದು, ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು, ಪ್ರಯಾಣದಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ಸ್ವಲ್ಪ ಎಲ್ಲೋ ಅಪವಾದಗಳು ಬರ್ತಕ್ಕಂಥದ್ದು, ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಉದ್ಯೋಗಗಳನ್ನು ಕಳೆದುಕೊಳ್ತಕ್ಕಂಥದ್ದು, ಇಂಥವೇನಾದರೂ ನಿರ್ಮಾಣವಾಗ್ತಕ್ಕಂಥ ಸ್ವಲ್ಪ ಸಂಕಟ, ಬಾಧೆ, ನೋವು ಎಲ್ಲವನ್ನೂ ಕೂಡ ಅನುಭವಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಈ ಒಂದು ವಕ್ರಗ್ರಹಗಳ ಪ್ರಭಾವ ಶನಿಯ ಮೇಲೆ ಆಗ್ತಾ ಇರೋದ್ರಿಂದ ಅನುಭವಿಸಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ. ಇನ್ನು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ತಪ್ಪು ನಿರ್ಧಾರಗಳು, ಕುಟುಂಬದಲ್ಲಿ ಸ್ವಲ್ಪ ವಾಗ್ವಾದಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಅನಿರೀಕ್ಷಿತವಾಗಿ ಯಾವುದೋ ಅಪವಾದಕ್ಕೆಲ್ಲೋ ಗುರಿಯಾಗ್ತೀನಿ ಇರೋ ರೀತಿಯಾದಂಥ ಭ್ರಮೆಗೆ ಸಿಗಾಕೊಳ್ತಕ್ಕಂಥದ್ದು, ಸ್ವಲ್ಪ ಆಕಸ್ಮಿಕವಾಗಿ ಪ್ರಯಾಣವನ್ನು ರದ್ದು ಮಾಡ್ತಕ್ಕಂಥ, ಯಾವುದೇ ಕೆಲಸಕ್ಕೆ ಹೋಗೋಕ್ಕೋದ್ರೂ ಮನಸ್ಸು ಬರದಲ್ಲೇ ಇರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸೋಲು, ನಷ್ಟ, ನಿರಾಸೆಗಳನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು ಕೇತು ಪ್ರಭಾವ ಶನಿಯ ಮೇಲೆ, ರಾಹು ಪ್ರಭಾವ ಶನಿಯ ಮೇಲೆ ಆಗ್ತಾ ಇರೋದ್ರಿಂದ. ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ಸ್ವಯಂಕೃತ ಅಪರಾಧಗಳನ್ನು ನೋಡ್ತಕ್ಕಂಥದ್ದು, ಬಾಧೆ, ಧರ್ಮ ವ್ಯಕ್ತಿಗಳನ್ನು, ಧಾರ್ಮಿಕ ವ್ಯಕ್ತಿಗಳನ್ನು ನಿಂದನೆಯನ್ನು ಮಾಡ್ತಕ್ಕಂಥದ್ದು, ದೈವದ್ರೋಹದ ಕೆಲಸವೇನಾದರೂ ಮಾಡ್ತಕ್ಕಂಥ ಸಾಧ್ಯತೆಗಳು, ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು, ಸ್ವಲ್ಪ ಕೂಡಿ ಬಂದಂಥ ಒಂದು ಕಂಕಣ ಭಾಗ್ಯ ಮುರಿದು ಬೀಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಸೋಲು, ನಷ್ಟ, ನಿರಾಸೆಗಳನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತಕ್ಕಂಥ ಮಿಥುನ ರಾಶಿ ನೋಡ್ತಕ್ಕಂಥದ್ದು. ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಅದ್ಭುತವಾದಂಥ ಅವಕಾಶಗಳು ಕೂಡ ಬರ್ತಕ್ಕಂಥ, ದುಸ್ವಪ್ನಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು, ಸಾಲವನ್ನು ಹೆಚ್ಚಾಗಿ ಮಾಡ್ತಕ್ಕಂಥದ್ದು, ಸ್ವಲ್ಪ ಶತ್ರುಕಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಸೇವಕರ ಕೊರತೆ, ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು, ಸ್ವಲ್ಪ ದಾಂಪತ್ಯ ಅಂದರೆ ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಮತ್ತು ಮುರಿದು ಬೀಳ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರ ಇಷ್ಟು ನಡೆಯತಕ್ಕಂಥದ್ದು. ನಾಳಿನ ಸಂಚಿಕೆಯಲ್ಲಿ ಇನ್ನು ಮುಂದಿನ ರಾಶಿಗಳು ತಿಳಿಸ್ಕೊಡ್ತೀವಿ, ಕಾಯ್ತಾರಿ. ಶುಭವಾಗಲಿ. ಓಕೆ ಗುರುಜಿ, ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.